ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಭರ್ಜರಿ ದಾಖಲೆಯೊಂದು ಇದೀಗ ಸೃಷ್ಟಿಯಾಗಿದೆ. ರಣವೀರ್ ಸಿಂಗ್ ನಟನೆಯ ದುರಂಧರ್ ಚಲನಚಿತ್ರ ಸರಣಿಯು ಜಾಗತಿಕ ಗಲ್ಲಾಪೆಟ್ಟಿಗೆಯಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಈ ಸರಣಿಯ ಎರಡೂ ಭಾಗಗಳ ಒಟ್ಟು ಗಳಿಕೆ ಇದೀಗ 3,000 ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದೆ. ಇಂತಹ ಅಸಾಧಾರಣ ಸಾಧನೆ ಮಾಡಿದ ಮೊದಲ ಭಾರತೀಯ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಗೆ ಈ ಸಿನಿಮಾ ಪಾತ್ರವಾಗಿದೆ. ಜಿಯೋ ಸ್ಟುಡಿಯೋಸ್ ಮತ್ತು B62 ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಈ ಚಿತ್ರವನ್ನ ಆದಿತ್ಯ ಧರ್ ನಿರ್ದೇಶಿಸಿದ್ದಾರೆ. ಈ ಐತಿಹಾಸಿಕ ಪಯಣ ಶುರುವಾಗಿದ್ದು ಸರಣಿಯ ಮೊದಲ ಭಾಗ ದುರಂಧರ್ ಚಿತ್ರದೊಂದಿಗೆ. ಭಾರಿ ನಿರೀಕ್ಷೆಗಳ ನಡುವೆ ಬಿಡುಗಡೆಯಾದ ಈ ಸಿನಿಮಾ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 1,000 ಕೋಟಿ ಗಡಿ ದಾಟಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು. ಈ ಚಿತ್ರ ಭಾರತೀಯ ಚಿತ್ರರಂಗದಲ್ಲಿ ಒಂದು ಬಲಿಷ್ಠ ಬ್ರ್ಯಾಂಡ್ ಕ್ರಿಯೇಟ್ ಮಾಡಲು ಭದ್ರವಾದ ಅಡಿಪಾಯ ಹಾಕಿಕೊಟ್ಟಿತ್ತು. ಜನಸಾಮಾನ್ಯರಿಂದ ಹಿಡಿದು ವಿಮರ್ಶಕರವರೆಗೆ ಎಲ್ಲರೂ ಈ ಚಿತ್ರದ ಮೇಕಿಂಗ್ಗೆ ಮಾರು ಹೋಗಿದ್ದರು. ಮೊದಲ ಭಾಗ ರಿಲೀಸ್ ಆದ ಕೇವಲ 4 ತಿಂಗಳಲ್ಲೇ ಬಂದ ದುರಂಧರ್ 2 ದಿ ರಿವೆಂಜ್ ಚಿತ್ರ ಇಡೀ ಗೇಮ್ ಅನ್ನೇ ಚೇಂಜ್ ಮಾಡಿತು. ರಣವೀರ್ ಸಿಂಗ್ ರವರ ಪವರ್ಫುಲ್ ಆಕ್ಷನ್ ಪ್ರೇಕ್ಷಕರನ್ನ ಅಕ್ಷರಶಃ ಹುಚ್ಚೆಬ್ಬಿಸಿತ್ತು. ಈ ಎರಡನೇ ಭಾಗವೊಂದೇ ಜಾಗತಿಕವಾಗಿ 1,700 ಕೋಟಿಗೂ ಅಧಿಕ ಹಣ ಲೂಟಿ ಮಾಡಿದೆ. ಹಲವಾರು ದೇಶಗಳಲ್ಲಿ ಇಂದಿಗೂ ಈ ಚಿತ್ರದ ಓಟ ಮುಂದುವರೆದಿದ್ದು ಅತಿ ಹೆಚ್ಚು ಗಳಿಕೆ ಮಾಡಿದ ಹಿಂದಿ ಸಿನಿಮಾ ಎಂಬ ಕೀರ್ತಿಗೂ ಪಾತ್ರವಾಗಿದೆ. ಈ ಸಿನಿಮಾದ ಮತ್ತೊಂದು ಹೈಲೈಟ್ಸ್ ಅಂದರೆ ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ಕೇವಲ ಒಂದೇ ಭಾಷೆಯಲ್ಲಿ 1,000 ಕೋಟಿ ನಿವ್ವಳ ಗಳಿಕೆ ಮಾಡಿದ ಮೊದಲ ಚಿತ್ರ ಎಂಬ ಖ್ಯಾತಿ ಈಗ ದುರಂಧರ್ 2 ಪಾಲಾಗಿದೆ. ಇಲ್ಲಿಯವರೆಗೆ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೂಡ ಒಂದೇ ಭಾಷೆಯಲ್ಲಿ ಇಷ್ಟು ದೊಡ್ಡ ಮೊತ್ತ ಗಳಿಸಿರಲಿಲ್ಲ. ಸಾಗರೋತ್ತರ ಮಾರುಕಟ್ಟೆಯಲ್ಲಿಯೂ 714 ಕೋಟಿ ಬಾಚಿಕೊಂಡಿರುವ ಈ ಸರಣಿ ಈಗ ಗ್ಲೋಬಲ್ ಸ್ಟಾರ್ ಆಗಿದೆ. ಬಾಕ್ಸ್ ಆಫೀಸ್ಗೆ ಹೋಲಿಕೆ ಮಾಡಿ ನೋಡಿದರೆ ದುರಂಧರ್ 2 ಅಥವಾ ದುರಂಧರ್ ಸರಣಿ ಎಲ್ಲರಿಗಿಂತ ಮುಂದಿದೆ. ಬಾಹುಬಲಿ ಸರಣಿಯು ಒಟ್ಟು 2,438 ಕೋಟಿ ಗಳಿಸಿದರೆ ಪುಷ್ಪ ಸರಣಿಯು 2,092 ಕೋಟಿ ಗಳಿಸಿದೆ. ಆದರೆ ದುರಂಧರ್ ಸರಣಿ ಮಾತ್ರ ಬರೋಬ್ಬರಿ 3,019 ಕೋಟಿ ಗಳಿಸುವ ಮೂಲಕ ಭಾರತದ ನಂಬರ್ 1 ಫ್ರಾಂಚೈಸಿ ಎನಿಸಿಕೊಂಡಿದೆ. ಈ ಸರಣಿಯ ಸ್ಥಿರತೆ ಹಾಗೂ ಆಕ್ಷನ್ ಕತೆ ಹೇಳುವ ಶೈಲಿಗೆ ಇಡೀ ವಿಶ್ವವೇ ತಲೆಬಾಗಿದೆ.